ನನ್ನ ಮೊಮ್ಮಗ ಹಾಂ ನನ್ನ ಮರಿ ಮೊಮ್ಮಗಳು ನೋಡಕ್ಕೆ ಊರಿಗೆ ಹೋಗಿದ್ದ. ಇನ್ನೂ ಬರಲಿಲ್ಲ. ಅವ್ನ ದಾರಿನ ಕಾಯಕತ್ತೀನಿ ನಾನು. ಅಲ್ಲ ಇದ್ದು ಬರ್ತಾನೆ ಅಂದಿದ್ದಲ್ಲ, ನಾನು ಉಸುಡುನು ಅದನ್ನು ನೋಡಿದೆ. ಒಂದು 2 ದಿನ ಇದ್ದು ಬರ್ತಾನಂತಂದು ನಾನು ಇಂತಿ ಊರಾಗ. ಅಯ್ಯ ಚಲೋ ಆತು ಬಿಡತ್ತೆ, ಇದ್ದು ಬರಲಿ. ನಾಯಿಗೆ ಊಟ ಹಾಕಿ ಹೋಗ್ತಾನೆ. ನನ್ನ ನಾಯಿ ಯಾಕೋ ಸೋತಂಗೆ ಮಕ್ಕೊಂಡೈತಿ. ನಾ ಹುಚ್ಚಿ ನೆನಪೇ ಇಲ್ಲ. ವಯಸ್ಸಾಗೈತಲ್ಲ ಮರು. ಮರು ಹೆಚ್ಚಾಗೈತಿ ನನ್ನ ಮೊಮ್ಮಗನ. ಯಮ್ಮ ಆ, ನಿನ್ನೆ ಒಂದು ವಿಡಿಯೋ ಹಾಕಿದ್ನಲ್ಲ ನಾನು ಇದನ್ನು. ನನ್ನ ಮೊಮ್ಮಗ ಅಲ್ಲಿ ನೋಡಕ್ಕೆ ಹೋಗಿದ್ದ ಅವನ ಮಗಳನ್ನ ಅಂತ. ಆವಾಗ ಒಬ್ಬರು ಕಮೆಂಟ್ ಹಾಕಿದ್ರು. ಏನಂತ ಕಮೆಂಟ್ ಹಾಕಿದ್ರು ಅಂದ್ರೆ, ಅವ್ರು ಕೇಳಿದ್ರು ಹಿಂದಿನ ವಿಡಿಯೋದಲ್ಲಿ ಮನು ಮನೇಲಿದ್ದಾಗ ಅಂದಿದ್ದ ಅಜ್ಜಿ ಮುಂದೆ, ಮತ್ತು ನನಗೆ ಅಂಗಡಿನೂ ಚಲೋ ನಡೆಯಕತ್ತು, ಮಗು ಕಾಲ್ಗೂ ನಾನು ಚಲೋ ಐತಿ, ಹಾಗಾಗಿ ನಾನು ಅದಕ್ಕೆ ಬೆಳ್ಳಿ ಐಟಮ್ಸ್ ತೊಗೊಂಡಿದ್ದೀನಿ ಅಂತ. ಅದಕ್ಕೆ ಈಗ ಬೇರೆ ಮಾತಾಡ್ತಾ ಇದ್ದಾನಲ್ಲ ಮನು ಅಂತ. ಅವನು ಇಲ್ಲಿ ಇಷ್ಟಪಟ್ಟೆ ತೊಗೊಂಡಿರ್ತಾನೆ. ಅವನಿಂದ ಒಳ್ಳೇದಾದರೆ ಅದಕ್ಕಿಂತ ಹೆಚ್ಚು ಒಳ್ಳೇದು ಅಲ್ಲೇ ಆಗ್ತಾ ಇದೆ ದೋಸ್ತಗೆ ಅಂದಾಗ ಅವ್ನ ತಲೆಯಲ್ಲಿ ಬೇರೆ ಕಲ್ಪನೆನೇ ಮೂಡ್ಬಿಡ್ತೈತಿ. ಒಬ್ಬೊಬ್ಬರ ಮನುಷ್ಯರದ್ದು ಭಾವನೆಗಳೇ ಹಂಗಿರ್ತಾವಲ್ಲ, ಹಂಗೆ. ಅದಾದಮೇಲೆ ಆ ಹುಡುಗಿ ನಾನು ನೋಡಿದ ತಕ್ಷಣ ಅವಂಗೆ ಬೇರೆನೇ ಮೈಂಡ್ ಒಳಗೆ ಬೇರೆ ಚೇಂಜ್ ಅನಿಸುತ್ತಲ್ಲ, ಆ ಥರ ಇದು ಸಿಚುವೇಶನ್ದೊಳಗೆ ಅದು ಹೆಂಗೈತಿ ಹಂಗೆ ತೊಗೊಂಡೆ ನಾನು. ಸರಿ, ಕತೆ ನೋಡ್ರಿ ನನ್ನ ಎಲ್ಲ ಪ್ರೀತಿ ವೀಕ್ಷಕರಿಗೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಕೇಳ್ಕೊಳ್ಳೋದು ಏನಂದರೆ, ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸ್ ಅಂತ ಇತ್ತಲ್ಲ ನನ್ನ ಮೊದಲೊಂದು ಚಾನಲ್, ಅದೇ ಈಗ ಅಪ್ಸರ ಮಾಯಾ ಲೋಕದ ಕಾರ್ಟೂನ್ ಚಾನಲ್ ಅಂತ ಮಾಡಿದ್ದೀನಿ. ಅದರೊಳಗೆ ಎಷ್ಟು ಚಂದ ಕತೆ ಹಾಕಾಕತ್ತೇನೆ ಅಂದ್ರೆ ಅಷ್ಟು ಚಂದ ಇಂಟ್ರೆಸ್ಟ್ ಆಗಿ ಕತೆ ಬರಾಕತ್ತವ. ಮತ್ತು ಅದ್ರೊಳಗೆ ನೋಡ್ರಿ ಎಷ್ಟು ನಿಮಿಷದ್ದು ಹಾಕಾಕತ್ತೇನಿ. ಕತೆಗಳಂತೂ ತುಂಬ ಮಸ್ತ್ ಅದಾವ, ಅಷ್ಟು ಮಸ್ತ್ ಅದಾವ. ದಿನ ಒಂದು ಎಪಿಸೋಡ್ ಹೊಸ ಕತೆನೇ ಇರ್ತೈತಿ, ಹಳೆ ಕತೆ ಇರೋದಿಲ್ಲ. ಇದೇ ಕತೆ ಮುಂದುವರ್ಸ್ಕೊಂಡು ಆ ಥರ ಇಲ್ಲ. ಇವತ್ತು ಈ ಕತೆ ಹಾಕಿದ್ದು ಮತ್ತು ನಾಳೆ ಬೇರೆ ಕತೆನೇ ಇರುತ್ತೆ. ಅದು ಪೂರ್ತಿ ಒಂದು ಕತೆ ಸ್ಟಾರ್ಟ್ ಮಾಡಿ ಎಂಡ್ವರೆಗೂ ಮುಗಿಸೇ ಬಿಡ್ತೀನಿ, ಆ ಥರ ಕತೆ ಇರುತ್ತೆ. ಅದು ಮಸ್ತ್ ಬರಾಕತ್ತವ. ಅಷ್ಟು ಚೆನ್ನಾಗಿನೂ ವ್ಯೂಸ್ ಕೂಡ ಬರಾಕತ್ತವ. ಹಾಗೆ ಸಬ್ಸ್ಕ್ರೈಬರ್ ಕೂಡ ಆಗತ್ತಾರ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನಿಮಗಿಲ್ಲ, ಯಾರಿಗಾರು ಗೊತ್ತಿಲ್ಲ ಅಂದರೆ, ಗೊತ್ತಿಲ್ಲದವರು ಇದನ್ನು ನೋಡಿ ನೀವು ಇಷ್ಟಪಟ್ಟರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ನೋಡಿರಿ, ನಿಮ್ಗೆ ಇಷ್ಟ ಆತಂದ್ರೆ ಕಮೆಂಟ್ ಮಾಡಿರಿ, ನಾವು ನೋಡತ್ತೇವೆ ಮೇಡಮ್ ಈ ಚಾನಲ್ ಒಳಗಂತ. ನನಗೆ ಭಾಳ ಖುಷಿ ಆಕೈತಿ, ಸಂತೋಷನೂ ಆಗುತ್ತೆ. ನಿಮ್ಮ ಸಪೋರ್ಟು ನನಗೆ ಬೇಕು. 2 ಚಾನಲ್ ಒಳಗೆ ನಿಮ್ಮ ಸಪೋರ್ಟ್ ಸಿಗಾಕತ್ತಂದ್ರೆ 2 ಚಾನಲ್ ಒಳಗೂ ಕಂಟಿನ್ಯೂ ಆಗಿ ಕಾರ್ಟೂನ್ ವಿಡಿಯೋಗಳು ಹಾಕೊತ ಹೋಗ್ತೀನಿ. ಓಕೆನಾ? ಥ್ಯಾಂಕ್ ಯು. ನಿಮ್ಮ ಸಮಯನ ವ್ಯರ್ಥ ಮಾಡಿದ್ದಕ್ಕೆ ಕ್ಷಮೆ ಇರಲಿ. ಕೆಲವ್ರು ಅಂತಾರೆ ಭಾಳ ಮಾತಾಯಿತು ಅಂತ, ಅದಕ್ಕೆ ಅವ್ರಿಗೋಸ್ಕರ ಎಲ್ಲರಿಗೋಸ್ಕರನೂ ಕ್ಷಮೆ ಕೇಳ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಆಗುತ್ತೆ. ನಾನು 1 ನಿಮಿಷ ಮಾತಾಡಿದ್ದೀನಿ, ನಿಮ್ಗೆ 2 ನಿಮಿಷ ಎಕ್ಸ್ಟ್ರಾ ಕತೆ ಹಾಕ್ತೀನಿ ನೋಡಿ. ಮಗನ ಬಂದೇನಾ? ಅಲ್ಲ, ಒಂದು 2 ದಿನ ಇರ್ತಾನಂದಿದ್ದಲ್ಲಪ್ಪ, ಎಷ್ಟು ಲಗೋರ ಬಂದೆ ನೀನು? ಇರ್ತಾನಂದಿನ ಬೇ, ಆದ್ರೆ ಯಾಕೋ ನಂಗೆ ಅಲ್ಲಿ ಇರಾಕೆ ಮನಸ್ಸಾಗಲಿಲ್ಲ, ಅದಕ್ಕೆ ಬನ್ನಿ. ಅಲ್ಲ, ಯಾಕೆ ಏನಾಯ್ತು? ಯಾಕೆ ಮಕ್ಕ ಸಪ್ಪಗೈತಲ್ಲ, ನಿನಗೆ ಅಲ್ಲಿ ಇರಕ್ಕೆ ಮನಸ್ಸಾಗಲಿಲ್ಲ? ಯಾರು ಏನಾರ ಅಂದ್ರೆ, ಅಥವಾ ನಿನ್ನ ಮಗಳು ನೋಡಿ ನಿಂಗೆ ಇರೋಕ್ಕಾಗಲಿಲ್ಲ? ಯಮ್ಮ, ಇಲ್ಲಿಂದನೇ ನಾನು ಹೋಗಿ ನನ್ನ ಮಗಳು ನೋಡಿ ಇಷ್ಟಪಟ್ಟು ಎತ್ಕೋಬೇಕು ಅಂತ ಹೋದೆ. ಆದರೆ ಅಲ್ಲಿ ಹೋದ ತಕ್ಷಣ ಆ ಹುಡುಗಿ ಒಂಚೂರು ಕಲರೇ ಇಲ್ಲ, ಭಾಳ ಕರ್ರಗೈತೆ. ನನಗದನ್ನು ಅದ್ರ ಕಡೆಯಿಂದ ನನಗೆ ಮಗಳು ಅಂತಲೇ ಅನಿಸ್ಕೊಳಕ್ಕಾಗತ್ತಿಲ್ಲ. ಲಕ್ಷ್ಮಿಗಿಂತನೂ ಕರ್ರಗೈತೆ ಅದು. ನನಗೆ ಯಾಕೋ ಇಷ್ಟನೇ ಆಗೋತ್ತಿಲ್ಲ. ನನಗೆ ಅಲ್ಲಿ ಹೋದ್ಮೇಲೆ ಮನಸ್ಸು ಬೇರೆನೇ ಆಯಿತು. ಅದ್ರಾಗ ಬೇರೆ ನಮ್ಮ ದೋಸ್ತ ಫೋನ್ ಹಚ್ಚಿದ, ನನ್ನ ಗಂಡು ಮಗ ಆಗೈತಿ ಅಂತ ಹೇಳಿದ. ಅದರಿಂದ ನನಗೆ ಇಷ್ಟೆಲ್ಲ ಲಾಭ ಆಯಿತು ಅಂತ ನನಗೆ ಯಾಕೋ ಒಂಥರ ಆಯಿತು ಬೇ. ಅದಕ್ಕೆ ನನಗೆ ಲಕ್ಷ್ಮಿಗೆ 3 ಅಗಬ ಅನ್ನಿ, ಆಕೆ ಬರಲ್ಲ ಅಂತ ಆಕಿನೂ 1-2 ಮಾತಾಡಿದ್ಲು. ಅದಕ್ಕೆ ನಂಗೆ ಸಿಟ್ಟು ಬಂದು ನಾನು ಈಗ ಬಂದುಬಿಟ್ಟೆ ಬೇ. ಅವ್ರ ಅವ್ವ ಚಾ ಮಾಡಕ್ಕೆ ಹೋಗಿದ್ಲು, ನಾನು ಎದ್ದು ಬಂದುಬಿಟ್ಟೆ. ಅಯ್ಯೋ ಹುಚ್ಚ, ಹಾಗೆಲ್ಲ ಮಾಡ್ತಾರೇನೋ? ಅಲ್ಲ, ನೀನು ಎಲ್ಲಿದ್ದ ಅಲ್ಲಿ ಹೋಗಿದ್ದೆ ಅಂದಮೇಲೆ ಏನು ಓದಿದ್ದೆ ಹುಡುಗಿಗೆ? ಅದ ಬೇ, ಕಾಲಾಗ ಅದು ತೋಡೆದಂಥ ಚೈನ್ ಇರ್ತಾವಲ್ಲ ಅವ್ವ, ಮತ್ತು ಕಾಲಾಗಿನ ಹಲಗಡ್ಗ ಓದಿದ್ನಿ, ಕೊಬ್ಬರಿ ಉಂಡೆ ಓದಿದ್ನಿ. ಅಕ್ಕೆ ನಾ ಪಾಪುಗೆ ಹಾಕಲಿಲ್ಲ, ಅದಕ್ಕೆ ನಂಗೆ ಅರ್ಧ ಸಿಟ್ಟು ಬಂದಿತ್ತು. ಹೋದ್ಕೂಳೆ ನಿನ್ನ ಮಗಳನ್ನ ಎತ್ಕೊಂಡೇನಾ? ಇಲ್ಲ. ಮತ್ತು ಎತ್ಕೊಂಡು ಅದನ್ನು ಸ್ವಲ್ಪ ಎತ್ಕೊಂಡು ಕೈಕಾಲು ಮತ್ತಿ ತಗೊಂಡು ಒಳಗೆ ಹೋಗಿ ಕೂಸನ್ನು ಎತ್ಕೊಂಡು ಕುಂತು 1-2 ನಿಮಿಷ, ನಿನಗೆ ಮನಸ್ಸಲ್ಲಿ ಇಷ್ಟ ಇಲ್ಲ ಅಂದರೂ ಅದನ್ನು ತೋರಿಸ್ಕೋಬಾರ್ದಪ್ಪ. 1-2 ನಿಮಿಷ ಎತ್ಕೊಂಡು ಕುಂತು ಅದ್ರ ಜೊತೆ ಒಂದೀಟ ಆಟ ಪಾಠ ಮಾಡಿ ಆಮೇಲೆ ಆಕೆ ಕೈಯಲ್ಲಿ ಕೊಟ್ಟಿದ್ದೆ ಅಂದ್ರೆ ಆಕೆ ಖುಷಿ ಆಕಿದ್ಲ. ನೀನು ಹೋಗಿ ಬೆಳ್ಳಿ ಬಂಗಾರ ಕೊಟ್ರೆ ನೀನು ಹೆಂಡತಿ ಖುಷಿ ಆಗೋದಿಲ್ಲ. ಒಬ್ಬರು ಬೆಳ್ಳಿ ಬಂಗಾರಕ್ಕೆ ಆಸೆ ಪಡ್ತಿರ್ತಾರೆ, ಆದರೆ ಆಕೆ ಮಗಳಿಗೆ ಪ್ರೀತಿ ಕೊಡೋ ತಂದೆ ಬೇಕಾಗ್ಯಾನ. ಅದಕ್ಕೆ ಆಕೆ ನಿನಗೆ ಅದನ್ನು ಆಕೆ ಕಡೆ ಬೇಕಂತ ಇದನ್ನು ಮಾಡ್ತಾಳೆ. ನೀನು ಈ ರೀತಿ ಬಂಗಾರ ಬೆಳ್ಳಿ ಓದ್ಕೊಟ್ರೆ ಆಕೆ ಇಷ್ಟಪಡ್ತಾಳಂತ ನೀನು ಅಂದ್ಕೊಂಡಿರ್ಬೇಕು. ಆದರೆ ಆಕೆ ಮನಸ್ಸೊಳಗೆ ಬಂಗಾರ ಬೆಳ್ಳಿ ಅನ್ನೋ ಆಸೆ ಇಲ್ಲ. ಆಕೆ ಮಗಳನ್ನ ಆಕಿನ ಪ್ರೀತಿಸೋ ಗಂಡ ಬೇಕು ಅನ್ನೋ ಆಸೆ ಐತೆ ಆಕೆಗೆ. ಆದರೆ ನೀನು ಅಲ್ಲ, ಆಕೆ ಬಂಗಾರ ಬೆಳ್ಳಿ ಓದ್ಕೊಟ್ರೆ ಬರ್ತಾಳೆ ಬಿಡು ನಾನು ಹೇಳಿದಾಗ ಅಂತ ನಿನ್ನ ಮನಸ್ಸಿನಲ್ಲಿ ನೀ ಅನ್ಕೊಂಡು ಹೋಗಿರ್ಬೋದು. ನಾ ಇಲ್ಲ ಅನ್ನಂಗಿಲ್ಲ. ಆದ್ರೆ ನೋಡೀಗ ಏನಾಯಿತು ಕತಿ? ಅಲ್ಲ, ಒಂದು 4 ದಿನ ಇರ್ತೀನಿ ಅಂತ ಹೋದವ್ನು ನೀನು 2 ದಿನಾನೂ ಅಲ್ಲ, 1 ದಿನಾನೂ ಅಲ್ಲ, ಹೋಗಿ ಹಿಂಗೆ ಹೊಳೆ ಬಂದಿದ್ಯಾ. ಏನಂತಾರೆ ಹೇಳು? ಆಕೆ ಮನಸ್ಸಲ್ಲಿ ಇದು ಯಾವ ರೀತಿ ಮೂಡ್ತೈತಿ? ನೀ ಹಿಂಗೆ ಮಾಡಕ್ಕೆ ಹೋಗ್ಬೇಡಪ್ಪ. ಎಷ್ಟಾದರೂ ಇನ್ನು ನಿನ್ನ ಮಗಳ ಆಕಿ, ಒಪ್ಕೋ. ನಿನ್ನ ಮಗಳು ಅನ್ನೋದು ಎಲ್ಲಿ ಹೋದ್ರೂ ಮುಗಿಯಲ್ಲ.
ಆಕಿ ನಿನ್ನ ಮಗಳನ್ನ ಅದನ್ನ ನಿನ್ನ ತಲೆಯಾಗ ಇಟ್ಕೊಂಡ್ಬಿಡು ಮೊದಲು. ನೀ ಎಲ್ಲೇ ನೀ ಸತ್ರೂ ಆಕಿ ನಿನ್ನ ಮಗಳಂತ ಬಿಡೋದೇ ಇಲ್ಲ. ಯಾಕಂದ್ರೆ ಆಕಿ ನಿನ್ನ ವಂಶದ ಕುಡಿ, ನಿನ್ನ ರಗತ ಅಂಥದ್ರಾಗ ನಿನ್ನ ಮಗಳನ್ನ ಅಲ್ಲ ಅಂತ ಹೇಳಕ್ಕಾಕತ್ತನ? ಆಕಿನ ಕೊಂದ್ರೂ ಮನುನ ಮಗಳು ಒಂದಿತ್ತಪ್ಪ ಹೆಣ್ಣು ಮಗಳು ಆಕಿ ಸತ್ಲು ಅಂತಾರ, ಇಲ್ಲ ನೀ ಸತ್ರು ಇವ್ರಪ್ಪನೇ ಮನು ಅಂತಾರ. ಅದು ಬಿಟ್ರೆ ಆ ಹುಡುಗಿ ನೀನು ಬದಲು ಮಾಡೋಕ್ಕಾಕತ್ತೇನ? ಆಗು ಮಾತೇ ಅಲ್ಲ. ಏನು ನಾನು ಹೇಳೋದು ತಿಳ್ಕೊ. ಯಾಕ ಈಗ ಇನ್ನೂ ಒಂದು ಹುಡ್ತಂತ ಇಟ್ಕೊ, ಅದು ಕರಗ ಹುಟ್ಟಿದ್ರೆ ಏನು ಮಾಡ್ತಿ ಹೇಳು? ಹುಟ್ಟಿದ್ದನ್ನೆಲ್ಲ ಕೊಲ್ಕೊಂತ ಹೋಗ್ಯಾ? ಒಂದು ವಿಷಯ ತಿಳ್ಕೊ, ನೀನು ಮೊದಲಪ್ಪ ಹೆಂಗಿದ್ದಿ? ಭಾಳ ಕುಡಿತಿದ್ದಿ. ನಿನ್ನ ಜೀವನದಾಗ ನೀ ಚಂದಗಿರಾಕಿಲ್ಲ, ನೀನು ಒಂದು ಜಾಗದಾಗ ಮೆಟ್ಟಿಗಿರಾಕಿಲ್ಲ. ನಿನಗೆ ಹೆಣ್ಣು ಸಿಕ್ಕಿದ್ದೇ ಹೆಚ್ಚಿನ ಮಾತು, ಅದ್ರಾಗೂ ಆ ಲಕ್ಷ್ಮಿ ನಿನಗೆ ಸಿಕ್ಕಿದ್ದೇ ಹೆಚ್ಚಿನ ಮಾತು. ಯಾಕಂದ್ರೆ ನೀನು ಅಂಥ ಪರಿಸ್ಥಿತಿ ಒಳಗೆ ಇದ್ದೆ. ಆ ಮುರಿ ಈ ಮುರಿ ಆ ಒಲ್ವಲ್ ಜಾಗ ಸದಕ್ಕೆ ಕೊಳ್ಚಿ ಲಂಡೂರಿ ಸದಕ್ಕೆ ಬಿಟ್ಟಿಲ್ಲ, ನೀನು ಅಲ್ಲೆಲ್ಲಿ ಹೋಗಿ ಬಿದ್ದಿದ್ಯಾ. ಅಂಥದ್ರಾಗ ನಿನಗೆ ಅವಳು ಸಿಕ್ಕಿದ್ದೇ ಹೆಚ್ಚಿಂದು. ಈಗ ನೀನು ಸುಧಾರಿಸಿದ್ಯಾ ಅಂದಮೇಲೆ ನನಗೆ ನನ್ನ ಲೈಫಿಗೆ ತಕ್ಕಂಗೆ ನನ್ನ ಜೀವನಕ್ಕೆ ತಕ್ಕಂಗೆ ಬೇಕು ಅಂತಂದ್ರೆ ನನ್ನ ಜೀವನಕ್ಕೆ ತಕ್ಕಂಗೆ ನನಗೆ ಹೆಂಡತಿ ಬೇಕು, ನನ್ನ ಮಗಳು ಬೇಕು ಅಂದ್ರೆ ಆಗದ. ನೋಡು ಮನೋಜ, ನಾ ಹೇಳೋದು ಇಷ್ಟಪ್ಪ, ನೀನು ನಾನೇನು ಹೇಳ್ತೀನಿ ಅಂತಂದ್ರೆ ಒಪ್ಕೋಬೇಕಾಕತ್ತಕ್ಕೆ ನಿನ್ನ ಮಗಳಂತೆ. ಏನು ಇದನ್ನು ಬಿಟ್ಟರೆ ನಿನಗೆ ಬೇರೆ ಏನು ಇದೇ ಇಲ್ಲ. ನೀನು ಏನಾರ ಮಾಡಬೇಕು, ಏನೋ ದೇವ್ರು ಕೊಟ್ಟದ್ದು ಬನ್ನ ಅದು ಎಂದೂ ಬದಲಾಗಂಗಿಲ್ಲ. ಏನೋ ನಮ್ಮ ಒಂದು ಕಾಟಾಚಾರಕ್ಕೆ ನಾವು ಹತ್ಕೋಬೇಕು, ಹೌದು ಅಷ್ಟು ಅನ್ನೋದು. ಅದು ಬಿಟ್ಟರೆ ದೇವ್ರು ಕೊಟ್ಟದ್ದು ಬನ್ನು ಚೇಂಜ್ ಮಾಡೋಕ್ಕಾಗತ್ತೆ ಆ ಜೀವನದಾಗ? ಅಲ್ಲ. ಎಂಥ ಹರಿಬ್ರಹ್ಮ ಬಂದಾನಂದ್ರೂ ನಾ ಅದನ್ನು ಹಚ್ಕೊಂಡು ಇದನ್ನು ಹಚ್ಕೊಂಡು, ನಾ ಅದನ್ನು ಮಾಡ್ಕೊಂಡು ನಾನು ಇದನ್ನು ಹಚ್ಕೊಂಡು ತಿಕ್ಕೊಂಡೇನಿ, ಕಡ್ಲಿ ಹಿಟ್ಟು ಹಚ್ಕೊನಿ, ಅರ್ಶಿನ ಹಚ್ಕೊನಿ, ಹಸರು ಹಚ್ಕೊನಿ, ಇದೆಲ್ಲ ಆಗದ ಮಾತು. ಬಿಸಿಲಿಗೆ ಹೋಗಿ ಸುಟ್ಟದ ಬನ್ನು ಒಂದಿಟ್ಟು ಹೋಗ್ಬೋದು ಅಷ್ಟೇ ಹೊರ್ತು ಇದ್ದದ ಬನ್ನು ಇದ್ದಂಗೆ ಇರ್ತೈತಿ. ಅದಕ್ಕೆ ದೇವರು ಕರ್ರಗ ಬೆಳ್ಳಗ ಗೋಧಿಗ ಕಪ್ಪಗ ಎಲ್ಲ ಥರ ಮಾಡ್ತಾನೆ. ಬೆಳ್ಳನಾರು ಏನು ಸುದ್ದನ? ಬಿಸಿಲಿಗೆ ಹೋಗಿ ಬರ್ಕೊಡ್ದಂದ್ರೆ ನಮ್ದು ಎಲ್ಲಿ ಎಷ್ಟು ಕುಲ್ಲ ಕೈ ಎಷ್ಟು ಕುಲ್ಲ ಇರ್ತದೆ ಅಲ್ಲೆಷ್ಟು ಕರ್ರಗಾಗಿರ್ತದೆ. ಮಕ ಇತ್ತು ಕೂತಿಗೆಲ್ಲ ಕರ್ರಗಾಗಿರ್ತದೆ. ಓ ಏನು ಮಾಡೋದು ಅವಾಗ? ಎಷ್ಟಂತ ಮುಚ್ಕೊಳಕ್ಕಾಕತ್ತನ? ಕೈಯ ಕಾಲ ಮೂತಿ ಕಾಣಬೇಕಲ್ಲ. ಹಾಕೊಳ್ಳೋದು ಮೈ ಮೇಲೆ ಅಷ್ಟೇ ಬಟ್ಟೆ. ನಾವು ಇದೆಲ್ಲ ನಾವು ಕಾಣಬೇಕಲ್ಲ, ಬಿಸಿಲಿಗೆ ಸುಡತ್ತೈತಲ್ಲ. ಹಂಗಂತೇಳಿ ಎಲ್ಲ ಮುಚ್ಕೊಂಡು ಅಡ್ಡಾಕತ್ತೆ, ಪರ್ದೆ ಹಾಕೊಳಕ್ಕಾಕತ್ತೆ? ಇಲ್ಲಲ್ಲ. ಜೀವನದಾಗ ಇದು ನಮ್ಮದು ಅಂತ ನಾವು ಒಪ್ಕೊಂಡು ಬಿಡಬೇಕು. ಆ ವಸ್ತು ನಮ್ದು ಅಂದಮೇಲೆ ಅದು ಬೇರೆ ಆಗೋ ಮಾತೇ ಇಲ್ಲ. ಏನು ನೀ ಬೇಕಾದ ಹರಿಬ್ರಹ್ಮ ಬಂದು ಹೇರು, ನಿಮ್ಮ ಅವು ಹೇರು, ನಿಮ್ಮ ಅಪ್ಪ ಹೇಳಿರು, ನಿನಗೆ ಓಣ್ಯಾಗಿನ ಮಂದಿ ಹೇಳ್ಬೋದು, ನಿನ್ನ ದೋಸ್ತಗಳು ಹೇಳ್ಬೋದು. ಆದ್ರಾಕಿ ನಿನ್ನ ಮಗಳು ಅನ್ನೋದು ಸತ್ಯಾನ ಮುಚ್ಚಕ್ಕಾಕತ್ತನ? ಆಗೋದಿಲ್ಲ. ನಿನ್ನ ಮಗಳು ಅಂತಾನೆ ಹೇಳ್ತಾರೆ. ನೋಡಪ್ಪ, ಇದು ನಿನಗೆ ಬಿಟ್ಟು ನಿರ್ಧಾರ. ನಾನಂತೂ ಹೇಳು ಅಷ್ಟು ಹೇಳಾಕತ್ತೇನಿ, ನಿನಗೆ ಬಿಟ್ಟಿದ್ದು. ನಾಡ್ದೆ ನಾನು ಹೊಂಟೇನಿ. ನನಗೂ ಈಗ 2 ದಿನ ಆಗಿತ್ತು ಕಾಲು. ನಾನು ಹೋಗಿ ನನ್ನ ಮರಿಮಗಳು ನೋಡ್ಕೊಂಡು ಒಂದು 2 ದಿನ ಇದ್ದು ಬರ್ತಾನೆ. ನೀರು ಪಾರು ಹನಿಸಿ ಅದಕ್ಕೆ ಮೂಗ ಕೈಯ ಕಾಲ ನೆಟ್ಟಗೆ ತಿಕ್ಕಿ ಅದನ್ನ ಮಂಡ ಮೂಗದು ಆಗದಂಗೆ ನೋಡ್ಕೊಂಡು ಬರ್ತಾನೆ ನಾನು. ಆತು, ನೀನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಈಗ ಬಂದಿದ್ದಿ ಆತು. ಬೇಕಾರೆ ನಾ ಹೋಗಿ ಬಂದ್ಮೇಲೆ ನೀವು ಒಂದು 2 ದಿನ ಹೋಗಿ ಉಳಿದು ಬಾ. ಅಷ್ಟೊತ್ತಿಗೆ 2 ತಿಂಗಳು ಮುಗಿದು 3 ಬಿದ್ದಿರ್ತೈತಿ. ಒಂದು 2 ದಿನ ಹೋಗಿ ಹುಡುಗಿಗೆ ಒಂದು 2 ಅಂಗಿ ಒಯ್ಯಿ. ಓದು ಮೊದಲು ಹುಡುಗಿನ ಎತ್ಕೋ. ಅಂಗಿ ನೋಡ್ತಾಳೆ ಅನ್ನೋಂಗಿಲ್ಲ ನೀನು ಹೆಂಡ್ತಿ. ನೀ ಎತ್ಕೋತೀಯೋ ಇಲ್ಲೋ, ಅದನ್ನ ಮಾತಾಡ್ತೀಯೋ ಇಲ್ಲೋ ಕೂಸನಂತ ನೋಡ್ತಾಳಕ್ಕಿ. ಏನು ಅದನ್ನು ಬಿಟ್ಟು ನೀನು ಈ ಥರ ಮಾಡೋದು ಸರಿ ಅಲ್ಲ ನೋಡು. ನಿಮ್ಮ ಅವ್ವ ಅದಾಳ ನೋಡು, ಬಾಳೆ ಮಾಡ್ಸಾಕೆಲ್ಲಕ್ಕೆ, ಬಾಳೆ ಹರ್ಸಾಕೆ. ಅದಕ್ಕೆ ಆಕಿ ಸಣ್ಣ ಮಗ ಹೇಳ್ದ ಕೇಳ್ದ ಮನೇನ ಬಿಟ್ಟು ಹೋಗ್ಬಿಟ್ಟವು ಹೆಂಡತಿ ಜೋಡಿ. ಈಗೇನ್ರ ಬರ್ತಾನ ನೋಡು ಮನ್ಯಾಗ ಅಡಿಗೆ ಅನ್ನೋದು ಇಲ್ಲ, ಏನಿಲ್ಲ. ಮಂದಿ ಮನಿ ಗನ 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 ಪಿರಿ ನಾಯಿಗತ್ತೆ ತಿರ್ಗಾತಾಳ. ಒಂದು ಕಪ್ ಚಾ ಮಾಡ್ಯಾಳ, ಹರಿಯಾಗಿ ಉಪ್ಪಿಟ್ಟು ಮಾಡ್ಯಾಳ. ಮನ್ಯಾಗ ಇಲ್ಲಕ್ಕೆ. ನಿಮ್ಮ ಅಪ್ಪ ನೋಡ್ರಿ ಹೊಲಕ್ಕೆ ಹೋಗಿದಾನ. ತಂಗಡು ರೊಟ್ಟಿ ಕೊಟ್ಟು ಕಳ್ಸಿ. ಅವಾಗ ತಂಗಡು ರೊಟ್ಟಿ ರಾತ್ರಿ ಜುನಕ ಇತ್ತದನ್ನು ಕೊಟ್ಟು ಕಳಿಸ್ಬಿಟ್ಟಾಳ ಬಿಸಿ ಮಾಡಿ. ಹರಿಯಾಗಟ್ಟು ಉಪ್ಪಿಟ್ಟು ಮಾಡಿಳು, ಚಾ ಮಾಡಿಳು. ನನ್ನ ದರ ಹೊಟ್ಟೆ ಕವ ಅನ್ನತ್ತಿತ್ತು. ಇಲ್ಲಿ ಬಾಜು ಕುಂತಿದ್ನಿ. ರತ್ನಗಳು ಮನ್ಯಾಗ ಅಕ್ಕಿ ಒಂದು ರೊಟ್ಟಿ ಕೊಟ್ಲ, ತಿಂದನಂತೆ. ನಾನು ತನಗ ಕುಂತಾನೆ. ಏನು ಮಾಡೋದು ನಾನು? ಹನೆ ಬಾರ ಇಂಥ ಸೊಸಿನ ಕಟ್ಕೊಂಡು ಏಳು ಬೀಳು ಆಗೈತಿ. ಆದ್ರೆ ನೀನು ಹೆಂತ ಮನ್ಯಾಗಿದ್ಲಂದ್ರೆ ಏನು ಬೇಕು ಬೇಡದ್ದೆಲ್ಲ ಮಾಡಿಕೊಡ್ತಾಳು. ಎಲ್ಲಾರನ್ನೂ ಚಲೋ ನೋಡ್ಕೋತಾಳು. ನಿಮ್ಮ ಅಪ್ಪ ನಿಮ್ಮ ಅವ್ವನಂತ ಎಷ್ಟೋ ಕಾಡ್ಲಿ ಚಲೋ ನೋಡ್ಕೋತಾವ. ಮನೆಯರ ಎಟ್ಟು ಜಳ ಇಡ್ತತಿ ಹುಡುಗಿ, ಅಟ್ಟು ಜಳ ಇಡ್ತತಿ ಅಂತ ಕುತ್ಕೊಂಡು ನಿಮ್ಮ ಅವ್ವನ ಮಾತು ಕೇಳ್ಕೊಂಡು ನೀನು ಬಾಳೆ ಹರಿಸ್ಕೊಂಡು ಉದ್ಧಾರ ಆಗೋದಿಲ್ಲ ನೀ. ಏನು ನಾ ಹೇಳೋದು ಅರ್ಥ ಮಾಡ್ಕೊ. ಇಂದು ಇರಾಕಿ ನಾಳೆ ಇಂದು ಮನ್ಯಾಗ ಅಂದ್ರೆ ನಾಳೆ ಕೊನೆಯಾಗಿರ್ತಾನ. ಅದನ್ನ ನೀ ಅರ್ಥ ಮಾಡ್ಕೊಂಡು ನೀನು ಜೀವನ ಮಾಡ್ಕೋಯಪ್ಪ. ಏನ ನಿಮ್ಮ ಅವ್ವನ ಮಾತು ಕೇಳ್ಕೊಂಡು ನೀನು ಜೀವನ ಹಾಳು ಮಾಡ್ಕೋಬೇಡ. ಏನ ನಾ ಹೇಳೋದು ನೀನು ತಿಳಿಯಾತೋ ಇಲ್ಲ ಮೊಮ್ಮಗನ? ಅರ್ಥ ಮಾಡ್ಕೊಂಡು ಜೀವನ ಮಾಡು. ದೋಸ್ತರ ಮಾತು ಕೇಳಿನಿ, ನಿಮ್ಮ ಅವ್ವನ ಮಾತು ಕೇಳಿ, ನಿಮ್ಮ ಅಪ್ಪನ ಮಾತು ಕೇಳಿ ಅಂತ ಹಾಳಾಗ್ಬೇಡ. ನೀನು ಹೆಂಡ್ತಿ, ನಿನ್ನ ಮಗಳ, ನಿನ್ನ ಸಂಸಾರ ನೀನು ನೋಡ್ಕೊಳಕ್ಕೆ ಕಲ್ಕೋಯ್ನ. ಹಂಗಂತೆ ನಿಮ್ಮ ಅಪ್ಪ ನಿಮ್ಮವನ್ನ ಬಿಟ್ಟು ಹೋಗು, ನಮ್ಮನ್ನು ಬಿಟ್ಟು ಹೋಗಿ ಜೀವನ ಮಾಡಂತ ಹೇಳ್ತಿಲ್ಲ ನಾನು ನಿನಗೆ. ಎಟ್ಟ ನೀನು ತಿಳ್ಕೊಂಡು ಯಾರ ಮಾತನ್ನು ಇದನ್ನು ಮಾಡ್ದೆ, ನನ್ನ ಹೆಂಡ್ತಿ ನನ್ನ ಮಕ್ಕಳ ಹೆಂಗೆ ಇರಲಿ ನಾನು ಸ್ವೀಕರಿಸ್ತೇನೆ ಅಂತ ನೀ ಇರಬೇಕು ಹೊರತು ಅದನ್ನು ಬಿಟ್ಟು ಇನ್ನೊಬ್ಬರ ಮಾತು ಕೇಳ್ಕೊಂಡು ಹಾಳಾಗೋದು ಬೇಡ. ಏನು ನಾನು ಹೇಳೋದು ನಿಂಗೆ ಅರ್ಥ ಆತಂತ ಅಂದ್ಕೊಂಡೇನಿ. ನಾ ಒಂದು 2 ದಿನ ಬಿಟ್ಟು ಈ ವಾರದಾಗ ನಂದು ಇದು ಬರ್ತೈತಿ ಪಗಾರ. ಮತ್ತು ನೀ ಬೇರೆ ಕೊಡಂದಿಲ್ಲಪ್ಪ. ಏನು ಕೊಡೋದು ಏನು ಮಾಡೋದು? ಅದಕ್ಕೆ ಚಾಳಕ್ಕೆ ಕೊಡಂತಿದ್ನೆ, ಕೊಡ್ತಾನು ತೊಗೊಂಡು ಬಂದಿದ್ನಲ್ಲ. ಬ್ಯಾಡ ತಗೋಬಿ. ನಾನು ಇರ್ವಾತ್ ನೀ ಇಷ್ಟೆಲ್ಲ ಹೇಳಿದೆಲ್ಲ ನಂದು ತಪ್ಪಾತಿವ. ನಾ ಹೋಗಿ ಹುಡುಗಿ ಎತ್ಕೋಬೇಕಿತ್ವೆ. ಯಾಕನೋ ನನಗೆ
ಅಲ್ಲಿ ಹೋದ್ರೆ ಸಾಕು, ನನಗೆ ನೋಡೋಕೆ ಮನಸ್ಸು ಆಗಲಿಲ್ಲ. ನಾನು ತಪ್ಪಾತಿವ. ನಾ ಫೋನ್ ಹಚ್ಚಿ ಮಾತಾಡ್ತಾನೆ ಆಕಿ ಜೊತೆ. ನಾನು ಫೋನ್ ಹಚ್ತೇನೆ ಈಗ. ನೀ ಏನು ತಿಳ್ಕೊಬೇಡ್ವೆ. ನಾ ಫೋನ್ ಹಚ್ಚಿ ಮಾತಾಡಿ ತಪ್ಪಾತಂತ ಕೇಳ್ತೇನೆ. ಅದು ನನ್ನ ಮೊಮ್ಮಗಂದ್ರ ಹುಲಿದೆ ಬರೋಬ್ಬರ ಐತಿ. ಹೋಗು, ನಿಮ್ಮವ್ವ ಏನು ಮಾಡಿ ಬಡ್ದಿಲ್ಲ ನೋಡು. ಅಲ್ಲೇ ಎಲ್ಲಾರ ಹೋಟೆಲ್ದಾಗ ತಿಂದ ಪುರಿ ಬಜ್ಜಿಯಾರ ಏನಾರ ತಿನ್ನು, ಇಲ್ಲ ಉಪ್ಪಿಟ ಸಿರಾರ ತಿನ್ನು, ಕೆಲ್ಸಕ್ಕೆ ಹೋಗು. ಆತಮ್ಮ ಹೋಗ್ತೀನಿ ಬಿ. ಒಂದಿಟ್ಟು ಜಳಕ ಮಾಡೋಕೆ ನಂಗೆ ಯಾಕೋ ಬಿಸಿಲ ಆಗಿಂದ ಬನ್ನಿಲ್ಲ, ಸಮಾಧಾನ ಆಗ್ಬತ್ತು. ಅದ್ರಾಗ ಬರೀ ಎಲ್ಲ ಒಂಥರ ಟೆನ್ಷನ್ ಆಗಿ ಐತೆ. ತಲೆ ತೊಳ್ಕೊಂಡು ಸ್ವಚ್ಛಗೆ ಜಳಕ ಮಾಡಿ ಒಂದಿಟ್ಟು ಅಂಗಡಿ ಕಡೆ ಹೋಗೋಣ. ಆಯ್ತು. ಫೋನ್ ಹಚ್ಚೋದು ಮರಿಬೇಡ, ಅಂಗಡ್ಯಾಗ ಕುಂತ್ಕೊಂಡು ಹಚ್ಚ, ಇಲ್ಲಿಗೆ ಹಚ್ಚಬೇಡ. ನಿಮ್ಮ ಅವ್ವನ ಅಂತೇಳಿ ಕಿಟ್ 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 ಕಟಿಯಾನ ಹುಳ ಮುದ್ದ ಚುಟ್ಟು ಚುಟ್ಟು ಅಂತ ಹಾಕಿ. ನಾನು ಈ ಥರ ಮಾಡಬಾರ್ದಿತ್ತು. ಅಮ್ಮ ಹೇಳಿದ್ದು ಸರಿ. ನಾನು ಮೊದಲು ಹೋಗಿ ಜಳಕ ಮಾಡಿ ಲಕ್ಷ್ಮಿ ಫೋನ್ ಹಚ್ಚಿ ಮಾತಾಡ್ತೇನೆ. ಮನ್ಯಾ ಬಂದೇನಲ್ಲ? ಹಾಂ ಬನ್ನಿ. ನೀ ಎಲ್ಲೋಗಿದ್ದಿ? ಮನ್ಯಾಗ ಇಲ್ಲ ಅಂತಲ್ಲ? ಅಲ್ಲ ಮನೆಗೆ ಬಿಟ್ಟು ಒಟ್ಟು ಹೋಗ್ಬಿಡುದು ಪಿರಿ 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 ಒನಿ ತಿರ್ಕೊಂತ. ನಿನಗೆ ಯಾವಾಗ ಹೇಳು? ಆ ಮುದಡ್ ಹೇಳಣ? ಹಾಂ ಮುದೋಡಿ ಅಂತೀಯಲ್ಲ ಆತೇಕ್ ನಿನಗೆ. ಅಲ್ಲ ಮನ್ಯಾಗ ತನ್ನಗ ಮನೆ ಹಿಡ್ಕೊಂಡು ಕುಂಡ್ರಾಕಾಗೋದಿಲ್ಲ ನಿನಗೆ? ಅವ್ರ ಮನೆಗೆ ಹೋಗಿ ಇವ್ರ ಮನೆಗೆ ಹೋಗಿ ಅವ್ರ ಸುದ್ದಿ ಮಾತಾಡಿ ಇವ್ರ ಸುದ್ದಿ ಮಾತಾಡಿ ಅವ್ರ ಮನೆಗೆ ಬ್ಯಾಗೆ ಹೆಚ್ಚಿ ಬರೋದು ಇದೇ ಕೆಲಸ ನಿನಗೆ? ಮನ್ಯಾಗ ರೊಟ್ಟಿ ಪಲ್ಯ ಅಡುಗೆ ಮಾಡ್ಕೊಂಡು ತನ್ನಗೆ ಇರಬಾರ್ದು. ಯಾಕೆ ಇರೋಕ್ಕಾಗಲಿಲ್ಲ ಅಂದ್ರೆ ಹೊಲಕ್ಕೆ ಹೋಗ್ಬೇಕು ಅಪ್ಪನ ಜೋಡಿಯಲ್ಲಿ. ನಾ ಮನ್ಯಾಗ ಕುಂದ್ರದು ನಿನಗೆ ಬೇರೆ ಸಂಗಟ ಆಗಾಕತ್ತ ನೋಡು. ಯಾಕ ನಾ ಮನ್ಯಾಗ ಕುಂತದ್ದು ನಿನಗೆ ಸಂಗಟ ಆಗಿ ಕಾರ ಕಲಿಸ್ತಂಗ ಆಗತ್ತಾನ? ಹೆಂಡತಿ ಮನೆಗೆ ಹೋಗಿದ್ದು ಹೆಂಡತಿ ಏನಾರ ತುಂಬಿ ಕಳಿಸಿದ್ಲು ನನ್ನ ತಲೆಯಾಗ ಹಂಗಾರ. ಅದಕ್ಕೆ ಮಾತಾಡಕತ್ತಿ. ಇಲ್ಲಿ ಮುದೋಡಿ ಆಟ ಅಲ್ಲಿ ನಿನ್ನ ಹೆಂಡತಿ ಆಟ ತುಂಬಿ ಕಳಿಸ್ತಾರ. ಮತ್ತೇನು ಮಾಡ್ತಿ? ಅವಾಗ ಮಾತಾಡ್ತಿ ಇಲ್ಲಂತ ಯಾಕ ಮಾತಾಡ್ತಿ? ನೀನು ಅವನ ಮತ್ತೇನು ಸುಮ್ಮ ಇದ್ದಂಗೆ ಚಲೋ. ಇನ್ನು ಮೊದಲ ತಲೆ ಕೆಟ್ಟತೀನಿ, ಮತ್ತೆ ತಲೆನೇ ಕೆಡಿಸಿ ಹೊಡೆದ ಬರ್ತಾನೀಗ. ಏನ ಅವಾಗ ನೀನು ಅವನಂತಿ? ಏನ ನಮ್ಮ ಅವ್ಗೇನು ಇದನ್ನ ಮಾಡ್ಕೊಟ್ಟಿದಾನ? ಉರ್ಲುಚ್ಚ ಅಂತಂದ ಹೋಗ ಸರಿ. ಇಲ್ಲ ದಿಮಾಕ್ ಮಾಡಕ್ ಬಂದಾನ ಇಲ್ಲಿ ನನಗೆ. ಓನ್ಯಾ ನೆಟ್ಟಗ ಮಾತಾಡ್ಬೇ, ಇಲ್ಲಾಂದ್ರೆ ನೋಡ್ಬೇತ್ತ. ಸುಮ್ಮನೆ ನಾನು ತಲೆ ಕೆಡಿಸ್ಬೇಡಿನ. ಓನ್ಯಾ ಚಲೋ ತಂಗ ಮಾತಾಡಿಸಿ ಚಲೋ, ಇಲ್ಲ ಒಳಗೆ ಹೋಗಿ ಹೊಡೆದ ಬಿಡ್ತಾನ ಮತ್ ನಾ. ಹೊಡಿತಿ ಮತ್ತೇನ? ಕೈ ಉದ್ದು ಬಂದಾವು. ನಾ ಹಡ್ದಾಗ ಬಂದು ಭೂಮಿಗೆ ಇಡ್ದಾವ್ನಿ ಅಂತಂದ್ರೆ ಕೈ ಉದ್ದು ಬಂದಾವ. ಹೊಡಿತೀನಿ. ಅವನ್ ಹೊಡಿದೆ ಇನ್ನೇನು ಮಾಡ್ತಿ? ಹೊಡ್ಯಾಕ ಇಟ್ಟಿದಾರು ನನ್ನ ನಿಮ್ಮ ಅಪ್ಪ. ನೀನು ಹೊಡ್ಯಾಕ ಕುಂತ ಕಟ್ಕೊಂಡು ಬಂದಾರ ನನ್ನ ನಿಮ್ಮ ಅಪ್ಪ. ಅಪ್ಪಂದೆಲ್ಲ ನನಗೆ ಗೊತ್ತಿಲ್ಲ. ನೀ ಹಿಂಗೆ ಮಾತಾಡ್ರ ನಿನ್ನ ಯಾರು ಹೊಡಿದ ಹಂಗೆ ಇರ್ತಾರ. ಮತ್ತೆ ನಿನ್ನಂತಕ್ಕೆ ಜೊತೆ ನಾ ಸಹಿಸ್ಕೊಂಡು ಹೊಂಟನ. ಇನ್ನು ಮತ್ತೆ ನಾನು ಹೇಂತಿಗೆ ಸಹಿಸ್ಕೊಂಡು ಹೋಗೋದಂದ್ರೆ ಹೆಚ್ಚಿನ ಮಾತು ಪಾಪದ. ಅಲ್ಲೇ ಬಪ್ಪರೆ ಮಗನ ಅಂದ್ರ ಏನ್ ತಲೆ ತುಂಬ ಕಳ್ಸಂಗಾರ ಶಿಸ್ತ. ಅದಕ್ಕೆ ಮಾತಾಡತಿ ತಗೋ ಇಟ್ಟ. ಏನಾರ ಮಾಡ್ಕೊಂಡು ಹಾಳಾಗಿ ಹೋಗು. ನಿಂತ ಉದ್ರಕೊಂತ ಒಳಗೆ ಬಂದಾರ ಬಾ ನಿನ್ನ ಮಾಡ್ತಾನೆ. ಎಟ್ಟಾರ ಸೊಕ್ಕ ಐತಿ ನೋಡಿ ಇವಂಗ. ನನ್ನ ಸೊಕ್ಕ ಇಳಿಸ್ತಾನೆ ಒಂದ. ಹೆಂಡತಿ ಮನೆಗೆ ಹೋಗಿ ಬಂದ. ಹೆಂಡತಿ ಲಾಲೆ ಆಗ್ಯಾನೀಗ. ಮಗಳು ನೋಡಿರ್ಬೇಕ ಕರಿ ಮಾರಿ ಕಿಕ್ಕಿನ. ಅದಕ್ಕೆ ಖುಷಿ ಹಬ್ದು ಮುಕ್ಕಳ್ಯಾಗ ಕುಂಡ್ಯಾಗ ಹೊಕ್ಕೈತಿ ಹಂಗ ಕುಟ್ಟು ಅಂತೇಳಿ ಮಾಡ್ತಾನೆ ತಡಿ ಇವನು. ಅಲ್ಲ ಕರಿ ಕಿಪ್ಪಿನ ನಮ್ಮ ಮನೆಗೆ ಕರ್ಕೊಂಬಂದ್ರೆ ನನ್ನ ಮೊಮ್ಮಗಳಂತ ನಂಗೆ ಹೇಳ್ಕೊಳಕ ನಾಚ್ಕಾಕತ್ತೆ ಯವ ನನ್ನ ಜಲಮಕ್ಕ. ಅದನ್ನ ಎಲ್ಲಿ ಒಪ್ಪೊಳೆ ಯವನ. ನಾ ನೋಡ್ರಿ ಬೆಳ್ಳಗ ತುಳು ನನ್ನ ಗಂಡನಂತರ ಬೆಳ್ಳ ಕೋಮಲ ಹೂ ಆಗ್ಯಾನು ಅಂತಂದ್ರೆ ನನ್ನ ಮಕ್ಕಳೆಲ್ಲ ಬೆಳ್ಳಗದ ಯವ್ವ ಕೋಳಿ ತತ್ತಿಗತೆ ಅಂತಂದ್ರೆ ಇದನ್ನೆಲ್ಲಿಂದ ತರಲೇ ಯವ ಕರಿ ಇದ್ಲಿನ. ತಲೆಗಿನ ಕೂದಲು ಬೇಕಾದ ಬ್ಯಾಡಾಗೈತಿ. ನಾ ಅಂತಂದ್ರೆ ಒಂದು ಕರಿ ನಾಯಿ ಸದಿಗೆ ತರೋದಿಲ್ಲ. ಎಂತಂದ್ರೆ ಈ ಕರಿ ಹುಡುಗಿನ ತೊಗೊಂಬಂದು ನಮ್ಮ ಮನ್ಯಾಗ ಇಟ್ಕೊಂಡ್ರೆ ತೂ ನನ್ನ ಮರ್ಯಾದೆ ಒಂದು ಈಟ್ರ ಉಳಿತೈತನ. ಈ ಕರಿ ಸ್ವಚ್ಛ ತಂದದೇ ಹೆಚ್ಚಿನ ಮಾತನ್ನ ಅಂತಂದ್ರೆ ಈ ಕರಿ ಹುಡುಗಿನಂತ ಆಗದ ಮಾತ ಮೊದಲೇ ಇದನ್ನು ತರೋದಿಲ್ಲ. ಎಲ್ಲಿ ಉಸಾಬರಿ ಅತ್ತ ಏನಾರ ನನ್ನ ತಲೆ ಮೆರೆಸ ಓನ್ಯಾಗ ಯಾರ ಬರ್ತಾರವ ಮೊಮ್ಮಗಳು ಬಂದ ಅಂತೆ ನೋಡಾಕ ಅಂತಂದ್ರಾಗ ಇದನ್ನು ತೊಗೊಂಡು ಬಂದು ಏನು ಮಾಡಲಿನ? ಲಕ್ಷ್ಮಿ ಏನು ಮಾಡಕತ್ತಿ? ಹಾಯ್ ಹಲೋ ರೀ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿನಿ. ಭಾಳ ದಿನ ಆದಮೇಲೆ ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸ್ ಫೋಟೋಸು ಹಾಕಕತ್ತೇನೆ ನಾನು. ನೋಡಿರಿ ಇವೆಲ್ಲ ಸ್ಯಾರಿಗಳು ಟ್ರೆಂಡಿಂಗ್ ಸ್ಯಾರಿ ತೊಗೊಂಬಂದೀನಿ. ಮತ್ತು ಇವೆಲ್ಲ ನಿಮ್ಗೆ ಹೊಸ ರೀತಿ ಒಳಗೆ ಸೀರೆಗಳದಾವೆ. ಈ ಥರ ಸೀರೆಗಳೆಲ್ಲ ನಿಮ್ಗೆ ಏನಕ್ಕ ಗೊತ್ತೈತೆನ? ಆ ಥರ ರೇಷ್ಮೆ ಸೀರೆನ ತೊಗೋಬೇಕಂದ್ರೆ ಕಾಸ್ಟ್ಲಿ ಬೀಳ್ತಾವೆ. ಅದೇ ಥರ ಸೀರೆ ಒಳಗೆ ನಿಮ್ಗೆ ಕಮ್ಮಿ ಪ್ರೈಸಿನ 450 ರೂಪಾಯಿ. ಇದು ಏನು ತೋರ್ಸತ್ತೇನಲ್ಲ ವಿಡಿಯೋ, ಇದ್ರ ಫೋಟೋ ಶೂಟ್ ಮಾಡಲಿಲ್ಲ ಅಂತ ನಾನು ವಿಡಿಯೋ ಮಾಡಿ ಎಡಿಟ್ ಮಾಡಿಬಿಟ್ಟಿದ್ನಿ. ಹಾಗಾಗಿ ಈ ಫೋಟೋನ ಹಾಕತ್ತೀನಿ. ಇದ್ರೊಳಗೆ ಕಲರ್ಸ್ ಅವೈಲೇಬಲ್ ಅದಾವೆ. ಈ ಸಾರಿ ಒಳಗಂತೂ ಕಲರ್ಸ್ ಭಾಳ ಅದಾವೆ. ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಪಟ್ ಅಂತ ಬುಕ್ ಮಾಡ್ಕೊಳ್ಳಿ. ಲಾಸ್ಟ್ ನಿಮಗೆ ಇದನ್ನು 950 ರೂಪಾಯಿ ಇರೋದು ಹೋಲ್ಸೇಲ್ ಪ್ರೈಸಲ್ಲಿ. ಅಂದರೆ ನಾನು ಅಂಗಡಿ ಶಾಪ್ನ ಕ್ಲೋಸ್ ಮಾಡ್ತಾ ಇರೋದ್ರಿಂದ ನಿಮಗೆ 850 ರೂಪಾಯಿಗೆ ಕೊಡ್ತೀನಿ. ಯಾರಿಗೆಲ್ಲ ಬೇಕಂತೆಲ್ಲ ಬುಕ್ ಮಾಡ್ಕೊಳ್ಳಿ. ಇದು ಬಂದಂತೂ ನಿಮಗೆ ನೋಡ್ರಿ ಅನುಶ್ರೀ ಸಾರಿ ಅದಾವೆ. ಇಷ್ಟು ಕಲರ್ ಅವೈಲೇಬಲ್ ಅದಾವೆ. ಈ ಸಾರಿ ಬಂದು ನಿಮಗೆ 450 ರೂಪಾಯಿ ಇರುತ್ತೆ. ಯಾಕಂದ್ರೆ ಇದು ಹೋಲ್ಸೇಲ್ ಪ್ರೈಸ್ ಐತಿ. ನಿಮಗೆ ಶಿಪ್ಪಿಂಗ್ ಚಾರ್ಜ್ ಫ್ರೀ ಇರ್ತೈತಿ. ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಚಾರ್ಜ್ ಕೂಡ ಫ್ರೀ ಆಗಿಟ್ಟಿರ್ತೀನಿ. ಹಾಗಾಗಿ ಹೋಲ್ಸೇಲ್ ಪ್ರೈಸೇ ಇಟ್ಟಿದ್ದೀನಿ. ಮತ್ತು ಇದು ಬಂದು ನಿಮ್ಗೆ ಪಶ್ಮಿನಾ ಸಾರಿ ಅಂತೇಳಿ ನ್ಯೂ ಟ್ರೆಂಡಿಂಗ್ ಸಾರಿ ಅದಾವೆ. ಇದ್ರೊಳಗೆ ನಿಮ್ಗೆ ಕಲರ್ಸ್ ಅದಾವೆ ನೋಡ್ರಿ ಎಷ್ಟು ಚಂದ ಅದಾವೆ. ವೈಟ್ ಕಲರ್, ಬ್ಲ್ಯಾಕ್ ಕಲರ್, ಬ್ಲೂ ಕಲರ್, ಆಮೇಲೆ ರೆಡ್ ಕಲರ್ ಐತೆ. ಬ್ಲೂ ಕಲರು ಒಂದು ಈಗ
ಬುಕ್ ಮಾಡ್ಕೊಂಡಿದ್ದಾರೆ. ಅದು ಬಿಟ್ಟರೆ ಇವೆಲ್ಲ ಕಲರ್ಸ್ ಅದಾವೆ. ಯಾರಿಗೆಲ್ಲ ಬೇಕಂದ್ರೆ ಪಟ ಪಟ್ ಅಂತ ಬುಕ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸ್ಟಾಕ್ ಅದಾವೆ. ನಾನು ಮತ್ತೆ ನಿಮಗೆ ಇದು 950 ರೂಪಾಯಿ ಕೊಡೋ ಸೀರೆನೆಲ್ಲ 850 ರೂಪಾಯಿ ಕೊಡ್ತೀನಿ. ಒಂದೊಂದು 100 ರೂಪಾಯಿ ಇಳಿಸ್ಬಿಡ್ತೀನಿ ಹೋಲ್ಸೇಲ್ ಪ್ರೈಸಲ್ಲಿ. ಶಾಪ್ನ ಕ್ಲೋಸ್ ಮಾಡೋ ಇದರಲ್ಲಿ ನಾನು ನಿಮಗೆ 950 ರೂಪಾಯಿ ಇರೋದನ್ನು ನಾನು ಹೋಲ್ಸೇಲ್ ಪ್ರೈಸ್ ಒಳಗೆ ನಿಮ್ಗೆ ಫುಲ್ಲು ಕೊಡ್ತಾ ಇರ್ತೀನಿ. ಯಾರಿಗಾದ್ರೆ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡಿಕೊಡ್ರಿ. ಯಾಕಂದ್ರೆ ಲಿಮಿಟೆಡ್ ಸ್ಟಾಕ್ ಇದೆ. ಹಾಗಾಗಿ ಈ ಬೇಗ ಬೇಗ ಇವನ್ನೆಲ್ಲ ಸಾರಿನ ಖಾಲಿ ಮಾಡಿಬಿಟ್ಟು ಆರಾಮ್ ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ಕೊಂಡು ಹೋದ್ರಾಯ್ತು ಅನ್ನೋ ಇದಕ್ಕೆ ಬಂದುಬಿಟ್ಟಿದ್ದೀನಿ ನಾನು. ಇದ್ರೊಳಗೆ ನಿಮ್ಗೆ ಚಾಕ್ಲೇಟಿ ಕಲರ್ ಒಂದು ಬ್ಲ್ಯಾಕ್ ಕಲರ್ ಒಂದು ಅಷ್ಟೇ ಐತೆ, ಎಲ್ಲ ಖಾಲಿ ಆಗ್ಯಾವ. ಇವು ಮಾತ್ರ ಅವೈಲೇಬಲ್ ಅದಾವ. ಒಂದು 7-8 ಪೀಸ್ ಅದಾವ. ಯಾರಿಗ್ಯಾರ ಕಾಂಬೋ ಒಳಗೆ ಬೇಕಾಗಿತ್ತ, ಬಲ್ಕ್ ಒಳಗೆ ಬೇಕಾಗಿತ್ತಂದ್ರೆ ತೊಗೋಬೋದು. 750 ಐತಿ, 700 ರೂಪಾಯಿ ಕೊಡ್ತೀನಿ ನಾನು. ಉಟ್ರೆ ಈ ಥರ ಸೀರೆ ಕಾಣುತ್ತೆ ನೋಡಿ. ಬ್ಯಾಕು ಫ್ರಂಟು ಎರಡೂ ಕಡೆ ಡಿಸೈನ್ ಬರುತ್ತೆ ಬ್ಲೌಸಿಂದು. ಮತ್ತು ಈ ಸಾರಿ ಬಂದು ನಿಮಗೆ ಹೋಲ್ಸೇಲ್ ಪ್ರೈಸ್ ಒಳಗೆ ಕೊಡಾಕತ್ತೇನೆ ನಾನು 650 ರೂಪಾಯಿ. ಅಷ್ಟು ಚಂದ ಐತಿದು. ಫಸ್ಟ್ಗೆ ತೋರಿಸಿನಲ್ಲ ಸ್ಟಾರ್ಟಿಂಗ್ ಇದೇ ಥರ ತೋರಿಸಿದ್ದೆ ನಾನು. ಅದಕ್ಕೆ ಬಾರ್ಡರ್ ಬರಲ್ಲ, ಇದಕ್ಕೆ ಬಾರ್ಡರ್ ಬರ್ತೈತಿ. ಮತ್ತು ಇವು ಬಂದು ನಿಮಗೆ ಹೋಲ್ಸೇಲ್ ಒಳಗೆ 1200 ರೂಪಾಯಿಗೆ 4 ಸಾರಿ ಕೊಡ್ತಾಯಿದ್ದೀನಿ. ಪಟ ಪಟ ಅಂತ ಬುಕ್ ಮಾಡ್ಕೊಳ್ಳಿ. 1200 ರೂಪಾಯಿಗೆ ಕೊಡಲ್ಲ, ಈಗ 1100 ರೂಪಾಯಿಗೆ, ಬರೀ 1100 ರೂಪಾಯಿಗೆ 4 ಸಾರಿ ಕೊಡ್ತೀನಿ. ಯಾರಿಗೆಲ್ಲ ಬೇಕಂತೀರಲ್ಲ ಹೋಲ್ಸೇಲ್ ಪ್ರೈಸಲ್ಲಿ ಪಟ್ ಪಟ್ ಅಂತ ಕೊಟ್ರಾಯ್ತು ಅಂತ 1100 ರೂಪಾಯಿನೇ 4 ಸಾರಿ ಕೊಡ್ತಾ ಇರ್ತೀನಿ. ಬೇಗ ಬೇಗ ಇಂಟ್ರೆಸ್ಟ್ ಇರೋರು, ಸೀರೆ ಬೇಕನ್ನೋರು ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತಾ ಇರ್ತೀನಿ. ಶಾಪ್ನ ಕ್ಲೋಸ್ ಮಾಡ್ತಾ ಇರೋದ್ರಿಂದ ಶಾಪನ್ನು, ಅದಕ್ಕಾಗಿ ಇವು 1500 ರೂಪಾಯಿಗೆ 2 ಸಾರಿ ಕೊಡ್ತಾ ಇದ್ದೆ. ಸೊ ನಾನೀಗ ನಿಮಗೆ 1300 ರೂಪಾಯಿಗೆ 2 ಸಾರಿ ಕೊಡ್ತೀನಿ. ನೀವೇ ನೆನಪಿಟ್ಕೊಂಡು ನನಗೆ ಕಾಲ್ ಮಾಡಿ. ಯಾಕಂದ್ರೆ ನಾನು ವಿಡಿಯೋದಲ್ಲಿ ಏನು ಮಾತಾಡ್ತಿರ್ತೀನಿ ಮರ್ತು ಬಿಟ್ಟಿರ್ತೀನಿ. ಆದರೆ ನೀವು ಕೇಳಿದ ಮೇಲೆ ಅದು ನಾನು ಮತ್ತೆ ಚೆಕ್ ಮಾಡಿ ನೋಡ್ತೀನಿ ವಿಡಿಯೋ. ಹಾಗಾಗಿ 1400 ರೂಪಾಯಿಗೆ 4 ಸಾರಿ ಕೊಡ್ತಾ ಇರೋದನ್ನು ನಾನು ನಿಮಗೆ ಇದನ್ನು 1200 ರೂಪಾಯಿಗೆ 4 ಸಾರಿ ಕೊಡ್ತೀನಿ ನೋಡಿರಿ. ಇವು 1400 ರೂಪಾಯಿಗೆ ಏನು 4 ಸಾರಿ ಅದಲ್ಲ ಬಾಕ್ಸ್ ಐಟಮ್ 1200 ರೂಪಾಯಿ. ಇದೇನೈತಲ್ಲ 1000 ರೂಪಾಯಿಗೆ ಕೊಟ್ಬಿಡ್ತೀನಿ 1100 ರೂಪಾಯಿ ಸಾರಿನ ಪಟ್ಟ ಪಟ್ ಅಂತ. ಇದರೊಳಗೆ ನಿಮ್ಗೆ ಯಾವ್ದು ಬೇಕು ಅದನ್ನು ಬೇಗ ಬುಕ್ ಮಾಡ್ಕೊಳ್ಳಿ. 1000 ಬೇಡ ಅಂದರೆ 950 ರೂಪಾಯಿ. ಇದೇನೈತಿ 850 ರೂಪಾಯಿ ಇತ್ತಲ್ಲ, ಸರಿ ತೊಗೊಳ್ಳಿ 750 ರೂಪಾಯಿ. ಬೇಡ 700 ರೂಪಾಯಿಗೆ ಕೊಟ್ಬಿಡ್ತೀನಿ. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇದು ಬಂದು ನಿಮಗೆ 750 ರೂಪಾಯಿ ಕೊಡ್ತೀನಿ. ಇಷ್ಟು ಅವೈಲೇಬಲ್ ಅದಾವ 750 ರೂಪಾಯಿ. ನಾನು ಎಲ್ಲದರಲ್ಲೂ 100 ರೂಪಾಯಿ ಬಿಡ್ತಾಯಿದ್ದೀನಿ. ಹಾಗಂತ ಅಗದಿ ಕಮ್ಮಿ ಮಾಡಿ ಇಷ್ಟು ಕಮ್ಮಿ ಮಾಡಿ ಕೊಡಿ ಮೇಡಮ್, ಅಷ್ಟು ಕಮ್ಮಿ ಮಾಡಿ ಕೊಡಿ ಅಂತ ಏನೂ ಇಲ್ಲ. ಇದ್ರೊಳಗೆ ಒಂದೇ ಉಳ್ದೈತೆ ಬ್ಲೂ ಕಲರ್, ಆಮೇಲೆ ಇನ್ನೊಂದು ಕಲರ್, 2 ಬ್ಲೂ ಅಷ್ಟೇ ಉಳ್ದವ. ಬ್ಲೂ ಮತ್ತು ಈಚೆ ಕಡೆ ನೇರಳೆ ಬಣ್ಣದೈತಲ್ಲ ಅದು ಒಂದು ಉಳ್ದೈತೆ ಅಷ್ಟೇ. ಇವು 1000 ರೂಪಾಯಿಗೆ 3 ಸೀರೆ ಕೊಡ್ತಾಯಿದ್ದೆ. ಆಯಿತು, 1000 ರೂಪಾಯಿಗೆ 4 ಸೀರೆ ತೊಗೊಳ್ಳಿ ಅದನ್ನು, ಸರಿನಾ? ಇದು ಬಂದು 950 ರೂಪಾಯಿ ಇತ್ತು. ನೀವು ತೊಗೋತೀನಿ ಅಂದರೆ 850 ರೂಪಾಯಿ. ನೋಡಿ ನಿಮ್ಗೆ ಇಷ್ಟ ಆದರೆ ಪಟ ಪಟ್ ಅಂತ ಬುಕ್ ಮಾಡಿಕೊಡ್ರಿ. ಇದು ಬಂದು ನಿಮಗೆ ಕಾಟನ್ ಸಾರಿ ಐತಿ. 650 ಇತ್ತು. ಸೊ ನಾನು ನಿಮಗೆ ಅದನ್ನು 550 ಕೊಡ್ತೀನಿ. ಇದು ಬಂದು 850 ಇತ್ತು. ಅದು ನಿಮಗೆ 750 ಕೊಡ್ತೀನಿ. ಇದು ಬಂದು 1350ಕ್ಕಿತ್ತು 1100 ರೂಪಾಯಿಗೆ ಸೀರೆಗಳನ್ನ ಕೊಡ್ತಾ ಇರ್ತೀನಿ. ಯಾರಿಗೆ ಬೇಕಂತೀರಲ್ಲ ಬುಕ್ ಮಾಡ್ಕೊಳ್ಳಿ. ಆಮೇಲೆ ಇದು ಬಂದು 1200 ರೂಪಾಯಿಗೆ 2 ಸಾರಿ ಕೊಡ್ತಾ ಇದ್ದೀನಿ. ನಿಮಗೆ 1000 ರೂಪಾಯಿಗೆ 2 ಸಾರಿ ಕೊಡ್ತೀನಿ. ಮತ್ತು ಇದು ಬಂದು 1200 ರೂಪಾಯಿಗೆ 4 ಸಾರಿ ಇತ್ತು. 1100 ರೂಪಾಯಿಗೆ 4 ಸಾರಿ ಕೊಡ್ತೀನಿ. ಇದು ಬಂದು ನಿಮ್ಗೆ 1099 ರೂಪಾಯಿ ಇತ್ತು. ಇದು ನಿಮಗೆ 1000 ರೂಪಾಯಿ ಕೊಡ್ತೀನಿ. ಇದು ಬಂದು 450 ರೂಪಾಯಿ ಇತ್ತು. ನಾನು ಇದನ್ನು ಬಂದು ನಿಮಗೆ 350 ಕೊಡ್ತೀನಿ. 100 ರೂಪಾಯಿ ಕಡಿಮೆ ಮಾಡಿದ್ದೀನಿ ಒಂದು ಸೀರೆನ. ಇದರೊಳಗೆ ಬೇಕಾದಷ್ಟು ಕ್ವಾಂಟಿಟಿ ಅದಾವ. ಮತ್ತು ಇದು ಬಂದು ನಿಮಗೆ 499 ಇತ್ತು. 400 ರೂಪಾಯಿ ಕೊಡ್ತಾ ಇರ್ತೀನಿ. ಇದು ಬಂದು 700 ರೂಪಾಯಿ ಇತ್ತು. 650 ರೂಪಾಯಿ ಕೊಡ್ತಾ ಇರ್ತೀನಿ. 100 ರೂಪಾಯಿ ಅಂದರೆ ಕಮ್ಮಿ ಮಾಡಿದ್ದೀನಿ, ಒಂದು 50 ರೂಪಾಯಿ. ಯಾಕಂದರೆ ಇದರಲ್ಲಿ ಏನೂ ಗಿಟ್ಟೋದೇ ಇಲ್ಲ. ಶಾಪ್ನ ಕ್ಲೋಸ್ ಮಾಡ್ತಾ ಇರೋದ್ರಿಂದ ಪಟಾಪಟ್ ಅಂತ ಎಲ್ಲ ಸೇಲ್ ಮಾಡಿದ್ರಾಯ್ತು ಅಂತ. ನಾನು ಏನು ಹೇಳ್ತಾ ಇದ್ದೀನಲ್ಲ ಅದನ್ನು ನೀವೇ ನೆನಪಿಟ್ಕೊಂಡು ಮೆಸೇಜ್ ಮಾಡಬೇಕು. ಹಾಗೆ ಇದು 1200 ರೂಪಾಯಿ ಇತ್ತು, 1000 ರೂಪಾಯಿ ಕೊಡ್ತೀನಿ. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇದು 1500 ರೂಪಾಯಿ ಇತ್ತು, 1200 ರೂಪಾಯಿ ಕೊಡ್ತೀನಿ. ಇಷ್ಟು ಕಲರ್ ಅವೈಲೇಬಲ್ ಅದಾವ. ನಿಮಗೆ ಬೇಕಂದರೆ ನಾನು ಲಾಸ್ಟ್ಗೆ ಇದನ್ನು 1100 ರೂಪಾಯಿ ಕೊಟ್ಬಿಡ್ತೀನಿ. ಇದು ಬಂದು 450 ರೂಪಾಯಿ ಹೋಲ್ಸೇಲ್ ಪ್ರೈಸ್ ಐತೆ. ಇದರಲ್ಲಿ ಏನು ಕಮ್ಮಿ ಇಲ್ಲ. ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಎಷ್ಟು ಕ್ವಾಂಟಿಟಿ ಅದಾವೆ ಅಂದರೆ ಭಾಳ ಕ್ವಾಂಟಿಟಿ ಅದಾವೆ. ಸಾಕಷ್ಟು ಬಲ್ಕ್ ಒಳಗೂ ತೊಗೋಬೋದು. ಇದು ನಮೃತ ಗೌಡ ಸಾರಿ ಅಂತೇಳಿ ಸಖತ್ತಾಗಿ ಟ್ರೆಂಡಿಂಗ್ ಆಗಿರುವಂಥ ನೆಕ್ಲೆಸ್ ಡಿಸೈನ್ ಸಾರಿ ಐತಿ. ಈ ಕಲರ್ ನನ್ನ ಕಡೆ ಸಾಕಷ್ಟು ಅವೈಲೇಬಲ್ ಅದಾವೆ. ಒಂದು ಸೀರೆನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ಕಲರದು ಪಿಂಕ್ಗೆ ಲೈಟ್ ಬೇಬಿ ಪಿಂಕ್ ಬಾರ್ಡ್ರ್ ಐತಿ. ಮಸ್ತ್ ಕಲರ್ ಬಂದವ. ಇದು ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಹೋಲ್ಸೇಲ್ ಪ್ರೈಸು, ಪ್ಲೀಸ್ ಬುಕ್ ಮಾಡ್ಕೊಳ್ಳಿ.